ಅನರ್ಹ ಬಿಪಿಎಲ್ ಕಾರ್ಡ್ ಅನ್ನ ಕೈ ಬಿಡುವಂತಹ ಪ್ರಕ್ರಿಯೆ ಈಗ ಚುರುಕು ಪಡ್ಕೊಳ್ತಾ ಇದೆ. ಯಾರೆಲ್ಲ ಈ ಅನುಮಾನಾಸ್ಪದ ಪಡಿತರ ಚೀಟಿದಾರರಿದ್ದಾರೆ ಅವರ ಹೆಸರನ್ನ ನಮೂದು ಮಾಡಲಾಗಿದೆ. ನ್ಯಾಯಬೆಲೆ ಅಂಗಡಿಗಳ ನಾಮಫಲಕಗಳಲ್ಲಿ ಅದರ ಪ್ರದರ್ಶನ ಆಗ್ತಾ ಇದೆ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಕೆಲ ಕಡೆಗಳಲ್ಲಿ ಇದರ ಪ್ರದರ್ಶನ ಆಗ್ತಾ ಇದೆ. ಈ ಬಗ್ಗೆ ಕೆಲವೊಂದಷ್ಟು ಜನ ಸಾರ್ವಜನಿಕರು ಮಾತಾಡಿದ್ದಾರೆ ಟಿವಿ9 ಜೊತೆಗೆ, ಬನ್ನಿ ನೋಡೋಣ. ಇವಾಗ ಏನಂದ್ರೆ ಸರ್, ಇವಾಗ ಶ್ರೀಮಂತರೇ ತಗೊಳ್ತಾ ಇದ್ದಾರೆ, ಬಡವರು ಅಂದ್ಬಿಟ್ಟು ತಗೊಳ್ತಾ ಇದ್ದಾರೆ, ಅದನ್ನ ಅಕ್ಕಿನ ಮಾರ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇವಾಗ ಗೌರ್ಮೆಂಟ್ ಬಂದ್ಬಿಟ್ಟು ಇಲ್ದೇ ಇರೋರ್ಗೆ ಕೊಡ್ಲಿ, ಇರೋರ್ಗೆ ಶ್ರೀಮಂತರಿಗೆ ಬೇಡ, ಕಾರ್ಡ್ ಕ್ಯಾನ್ಸಲ್ ಮಾಡಲಿ, ಇರೋರ್ಗೆ ಬಡವ್ರಿಗೆ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಗೌರ್ಮೆಂಟ್. ಸರ್ ಮಾಡೋದು ಒಳ್ಳೇದೇ ಸರ್. ಸೌಕರ್ಯ ಇದ್ದಾರೆ, ಇವಾಗ ಎಂಪ್ಲಾಯ್ಮೆಂಟೂ ಇದ್ದಾರೆ, ಎಲ್ಲರೂ ಇಸ್ಕೊಳ್ತಾರೆ. ಈಗ ನಾವು ಬಡವರು ಇಲ್ಲಿ ಸ್ಲಮ್ನಲ್ಲೇ ಇದ್ದೀವಿ, ನಮ್ಗೆ ಕಷ್ಟ ಇರುತ್ತೆ, ಬರ್ತೀವಿ, ಇಸ್ಕೊಳ್ತೀವಿ. ಮಾಡೋದು ಒಳ್ಳೇದು. ಬಡವ್ರಿಗೆ ಸಿಕ್ಕಿದ್ರೆ ಒಳ್ಳೇದು ಸರ್. ನಾವು ಬಡವ್ರಿಗೆ ತುಂಬ ಇದರಾಗಿರೋರಿಗೆ ಒಳ್ಳೇದು. ತುಂಬ ಜನಕ್ಕೆ ಊಟ ಇರಲ್ಲ, ಕೆಲಸ ಮಾಡ್ಕೊಂಡು ಗಾರ್ಮೆಂಟ್ಸ್ಗಳೆಲ್ಲ ದುಡಿತಾ ಇರ್ತಾರೆ, ಅಂಥವ್ರಿಗೆಲ್ಲ ಸಿಕ್ಕಿದ್ರೆ ಒಳ್ಳೇದು. ಅದೆಲ್ಲ ನೋಡ್ಕೊಂಡು ಮಾಡಲಿ ಸರ್. ಯಾಕೆಂದರೆ ಮಕ್ಳುಗಳು ಬಾಡಿಗೆ ತೊಗೊಂಡು ಗಾಡಿ ಓಡಿಸಿರ್ತಾರೆ, ಕಾರ್ಗಳು, ಅದು ಸ್ವಂತ ಇಟ್ಕೊಂಡಿರಲ್ಲ, ಬಾಡಿಗೆ ಮನೆಗಳಲ್ಲಿ ಇರ್ತಾರೆ. ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು. ಅವ್ರು ಡೀಟೇಲ್ ಎಲ್ಲ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು. ಮಾರ್ಕೋಬಾರ್ದು ಸರ್, ಬಡವರು ಕೊಡ್ಲಿ ಬೇಕಾರೆ. ನಾನು ಹೇಳೋದು ಇಷ್ಟೇ, ತೀರ್ಮಾನ ಇಲ್ಲ ಅನ್ನೋರು ಎಷ್ಟೋ ಜನ ಇರ್ತಾರೆ, ಫುಟ್ಪಾತಲ್ಲೆಲ್ಲ ಎಷ್ಟೋ ಜನ ಊಟ ಇಲ್ಲದೆ ಇರ್ತಾರೆ, ಅಂಥವ್ರಿಗೆಲ್ಲ ಕೊಡ್ಲಿ ಸರ್. ಈಗ ಹೇಳ್ತಾ ಇದೀನಲ್ವಾ, ಯಾರ ಕೆಲಸ ಇಲ್ವಾ, ಗಂಡ ಇಲ್ಲ, ಮಕ್ಳಿಲ್ಲ, ಆ ಥರದವ್ರಿಗೆ ಕೊಡಬೇಕು ಸರ್. ಇರೋರೇ ತಗೊಂತಾ ಇದ್ರೆ ಏನು ಬರುತ್ತೆ ಸರ್? ಅಷ್ಟೇನೆ ನೋಡಿ, ಅದನ್ನು ಚೆಕ್ ಮಾಡಿ ಕೊಡ್ಬೇಕು. ಅದು ನಾವೆಲ್ಲರಿಗೂ ಹೋಗಿ ಹೇಳಕ್ಕಾಗತ್ತಾ? ಎಲ್ಲರೂ ತಗೋತಾ ಇದ್ದಾರೆ, ಎಲ್ರಿಗೂ ನಡೀತಾ ಇದೆ ಅದು, ಅಷ್ಟೇನೆ. ಇನ್ನು ನ್ಯಾಯಬೆಲೆ ಅಂಗಡಿಗಳ ಬಳಿ ಟಿವಿ9 ರಿಯಾಲಿಟಿ ಚೆಕ್ ಮಾಡಿದೆ. ಯಾಕಂದ್ರೆ ಬೆಂಗಳೂರಿನ ಹಲವು ಕಡೆ ಈ ಥರದ್ದು ಒಂದಷ್ಟು ಡಿಸ್ಪ್ಲೇ ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾರ್ಯಾರ್ದು ಕ್ಯಾನ್ಸಲೇಷನ್ ಆಗಿದೆ ಇದೆಲ್ಲದ್ರ ಬಗ್ಗೆ ನೋಡಿ. ಈಗ ಶೇಷಾದ್ರಿಪುರಂ ನ್ಯಾಯಬೆಲೆ ಅಂಗಡಿ ಒಂದು ರೀತಿ ಪಟ್ಟಿಯನ್ನು ಹಾಕಿದಾರಲ್ಲಿ, ಯಾರ್ಯಾರು ಅನುಮಾನಾಸ್ಪದವಾಗಿ BPL ಕಾರ್ಡ್ಗಳನ್ನು ಹೊಂದಿದ್ದಾರೆ ಅಂಥವರ ಒಂದು ಪಟ್ಟಿಯನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳ ನಾಮಫಲಕಗಳಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ನಾವು ಪ್ರತಿನಿಧಿ ಇಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ 12 ಲಕ್ಷಕ್ಕೂ ಹೆಚ್ಚಿನ ಅನರ್ಹ BPL ಕಾರ್ಡ್ಗಳು ಇವೆ ಅಂತ ಹೇಳಿ ಆಹಾರ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಹೀಗಾಗಿ ಇವುಗಳನ್ನ ರದ್ದು ಮಾಡೋದಕ್ಕೆ ಬೇಕಾದಂತಹ ಕ್ರಮಗಳನ್ನ ಈಗಾಗಲೇ ಕೈಗೊಳ್ತಾ ಇದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ಒಂದು ಏನು ಅನುಮಾನಾಸ್ಪದ ಕಾರ್ಡ್ಗಳಿದೆ ಅವುಗಳನ್ನು ಕೂಡ ಪ್ರದರ್ಶನ ಮಾಡಿ ಅವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಏನು ಶೇಷಾದ್ರಿಪುರಂ ಬಳಿ ಇರ್ತಕ್ಕಂಥ ಸ್ಲಮ್ ಬೋರ್ಡ್ ಸಮೀಪದ ಒಂದು ಆ ಕಾಲೋನಿಯಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಒಂದು ಅನ್ನಭಾಗ್ಯ ನ್ಯಾಯಬೆಲೆ ಅಂಗಡಿ ಇಲ್ಲಿದೆ. ಸದ್ಯಕ್ಕೆ ಎಲ್ಲರೂ ಕೂಡ ಪಡಿತರವನ್ನ ಪಡಿತಾ ಇದ್ದಾರೆ. ಪಡಿತರ ಕಾರ್ಡ್ಗಳನ್ನ ತೆಗೆದುಕೊಂಡು ಬಂದು ಅಕ್ಕಿ ಅಥವಾ ರಾಗಿಯನ್ನ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಒಂದು ನ್ಯಾಯಬೆಲೆ ಅಂಗಡಿ ಶೇಷಾದ್ರಿಪುರಂ ಬಳಿ ಬರ್ತಕ್ಕಂಥದ್ದು. ನೀವು ಆ ಕಡೆ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಒಂದು ಬೋರ್ಡ್ ಅನ್ನು ಹಾಕಲಾಗಿದೆ, ಒಂದು ಪಟ್ಟಿಯನ್ನ ಪ್ರದರ್ಶನ ಮಾಡಲಾಗಿದೆ. ಒಂದು ಪಟ್ಟಿಯಲ್ಲಿ ಪಡಿತರ ಚೀಟಿ ಸಂಖ್ಯೆ ಮತ್ತೆ ಪಡಿತರ ಯಾರ ಹೆಸರಲ್ಲಿ ಇದೆ ಅವರ ಹೆಸರು ಮತ್ತೆ ಈ ಒಂದು ಅಂಗಡಿಯ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇವುಗಳು ಏನಿಲ್ಲಿ ಪ್ರದರ್ಶನ ಮಾಡಿದ್ದಾರೆ ಇವೆಲ್ಲರೂ ಕೂಡ ಅನುಮಾನಾಸ್ಪದ ಕಾರ್ಡ್ಗಳು, ಶಂಕಾಸ್ಪದ ಕಾರ್ಡ್, ಇವೆಲ್ಲರೂ ಕೂಡ ಅನರ್ಹ ಇರಬಹುದು ಅಂತಕ್ಕಂಥ ಒಂದು ಅನುಮಾನದ ಮೇರೆಗೆ ಇದನ್ನ ಪ್ರದರ್ಶನ ಮಾಡಲಾಗಿದೆ. ಯಾರು ಈ ಪಡಿತರ ತೆಗೆದುಕೊಳ್ಳ ಬರ್ತಾರೆ ಈ ಒಂದು ಅಂಗಡಿಗೆ, ಅವರನ್ನ ಈ ಒಂದು ದಾಖಲೆಗಳನ್ನ ಕೇಳಿ ಅವರನ್ನ ಮತ್ತೆ ವೆರಿಫೈ ಮಾಡಲಾಗುತ್ತೆ. ಸೊ ಏನಾದರೂ ಅವರು ಅನರ್ಹರು ಅಂತ ಕಂಡು ಬಂದ್ರೆ ಅವರ ಕಾರ್ಡ್ಗಳು ರದ್ದಾಗುತ್ತೆ. ಮತ್ತೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ, ದಂಡವನ್ನು ಹಾಕ್ತಾರೆ. ಸದ್ಯಕ್ಕೆ ಒಂದು ಅಂಗಡಿಯ ಮಾಲೀಕರಿದ್ದಾರೆ, ಪಡಿತರ ವಿತರಕ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಸದ್ಯಕ್ಕೆ ಇಲ್ಲಿ ನೀವು ಏನು ಪ್ರದರ್ಶನ ಮಾಡಿದ್ದೀರಾ, ಸೊ ನಿಮ್ಗೆ ಯಾರು ಹೇಳಿದ್ರು ಪ್ರದರ್ಶನ ಮಾಡೋದಕ್ಕೆ? ಇವ್ರೇನಾದ್ರು ಬಂದಾಗ ನೀವು ಏನೇನು ಮಾಹಿತಿ ಕೊಡ್ತಾ ಇದ್ದೀರಾ ಅವ್ರಿಗೆ? ಸರ್, ಅವರು ಅಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ ಸರ್, ಮೆಸೇಜ್ ಕಳಿಸ್ತಾರೆ, ಇನ್ಸ್ಪೆಕ್ಟರ್ ಬರ್ತಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ, ಒಂದು ತಿಂಗಳಿಂದ ಕೊಟ್ಟಿದ್ದಾರೆ. ನಾವು ಅವ್ರಿಗೆಲ್ಲ ಫೋನ್ ಮಾಡಿ ಕರೆದು ಹೇಳಿದ್ದೀವಿ, ನಿಮ್ಮ ಬಡತನ ಏನಿದೆ, ನಿಮ್ಮ ಸಿಚುವೇಶನ್ ಸತ್ತಾಗಿ ಹೇಳಿದೆ ಅಂತ ಹೇಳಿ ತಿಳಿಸಿ ಅವರಿಗೆ ಪರಿಹಾರ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ದೀವಿ. ಮುಂದೆ ನಿಮ್ದು ಏನು ಆಗಿದೆ ಪ್ರಾಬ್ಲಮ್ ಅದು ಸಮಸ್ಯೆ ಹೇಳಿ ನಮ್ಮಷ್ಟು ಮಾಡ್ಕೊಡ್ತೀವಿ, ನಾವು ಆಫೀಸ್ ಕಳಿಸ್ಕೊಡ್ತೀವಿ ಮಾಡಿ ಅಂತ ಹೇಳ್ತಿದ್ದೀವಿ. ಆಗುತ್ತೆ ನಿಜವಾಗಿದ್ರೆ ಪರಿಶೀಲನೆ ಮಾಡ್ತಾರೆ, ಇಲ್ಲ ಅವಾಗ ಕೊಟ್ಟಿದ್ದೀವಿ ಇಲ್ಲ ಅಂದರೆ ಅದನ್ನು ಸರಿ ಮಾಡಿ ಕೊಡ್ತಾರೆ. ಗೌರ್ಮೆಂಟ್ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ, ಅವರಿಗೆ ಏನು ತೊಂದರೆ ಇಲ್ಲ. ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ಅವ್ರು ಕೊಡ್ತಾರೆ. ಇನ್ನು ಆಹಾರ ಇಲಾಖೆ ಅಧಿಕಾರಿಗಳ ಸೂಚನೆ ಮೇರೆಗೆ ಒಂದು ಪಟ್ಟಿಯನ್ನ ಇಲ್ಲಿ ಪ್ರದರ್ಶನ ಮಾಡಲಾಗಿದೆ. ಈ ಒಂದು ಅಂಗಡಿ ವ್ಯಾಪ್ತಿಗೆ ಯಾರ್ಯಾರು ಬರ್ತಾರೆ ಆ ಒಂದು ಪಡಿತರ ಸಂಖ್ಯೆಗಳನ್ನ, ಅವರ ಹೆಸರುಗಳನ್ನ ಪ್ರದರ್ಶನ ಮಾಡಲಾಗಿದೆ. ಅವ್ರು ಬಂದ ತಕ್ಷಣ ಅವ್ರ ಹತ್ರ ಮತ್ತೆ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ಅವರ ಮನೆ ವೆರಿಫಿಕೇಶನ್ ಮಾಡಿ ಅವ್ರ BPL ಕಾರ್ಡ್ಗೆ ಏನಾದರೂ ಪಡ್ಕೊಳ್ಳೋದಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ರೆ ಅವರ ಕಾರ್ಡ್ ಕ್ಯಾನ್ಸಲ್ ಮಾಡ್ತಕ್ಕಂಥ ಕೆಲಸ ಕೂಡ ಆಗುತ್ತೆ. ಒಂದಷ್ಟು ಮಂದಿ ಇಲ್ಲಿ ಸಾರ್ವಜನಿಕರು ಕೂಡ ಇದರನ್ನ ಮಾತಾಡ್ತಾ ಹೋಗ್ತೀನಿ. ಸೊ ಪಡಿತರ ಚೀಟಿ ವಿಚಾರವಾಗಿ ಸರ್ ಈಗ ಒಂದು ನಿಮಿಷ, ಈಗ ಒಂದಷ್ಟು ಪಡಿತರ ಕಾರ್ಡ್ಗಳನ್ನ ಡಿಲೀಟ್ ಮಾಡ್ತಾರಂತೆ. ಸೊ ಬಡವ್ರಿಗೆ ಸಿಗ್ತಾ ಇಲ್ಲ ಕಾರ್ಡ್ಗಳು, ಸೊ ಶ್ರೀಮಂತರಿಗೆ ಹೋಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಬಡವ್ರಿಗೆ ಸಿಗ್ತಾ ಇಲ್ಲ, ನಿಮ್ಮಂತವ್ರಿಗೆ ಸಿಗ್ತಾ ಇಲ್ಲ, ಶ್ರೀಮಂತರಿಗೆ ಹೋಗ್ತಾ ಇದೆ ಅಂತ ಏನ್ ಹೇಳ್ತೀರಾ? ಇಲ್ಲ ಸರ್, ನಾವು ಬಡವರು ಸರ್, ಅದೇ ಸಿಗ್ತಾ ಇಲ್ಲ. ಮೇಡಮ್ ತಾವು ಹೇಳಿ, ಪಡಿತರ ಚೀಟಿಗಳು ಬಡವ್ರ ಕೈ ಸೇರ್ತಾರೆ, ಎಷ್ಟು ಜನ ಶ್ರೀಮಂತರು ತಗೊಂತಾ ಇದ್ದಾರೆ, ಸೊ ನಿಮ್ಮಂತ ಬಡವ್ರು ಸಿಗ್ತಾರೆ, ಏನ್ ಹೇಳ್ತೀರಾ? ಅದು ಗೊತ್ತಿಲ್ಲ ಸರ್, ನಾವೆಲ್ಲ ಬಡವರು, ನಮ್ಗೆ ಸಿಗ್ತಾ ಇದೆ.
ಅದು ಏನು ಗೊತ್ತಿಲ್ಲ ಸರ್. ಸೊ ಒಟ್ಟಾರೆ ಏನು ಬಡವರಿಗೆ ಸಿಗಬೇಕು ಕಾರ್ಡು, ಶ್ರೀಮಂತರನ್ನು ತಗೊಂಡಿದ್ದಾರೆ ಅವರೆಲ್ಲನೂ ಕೂಡ ಕೈ ಬಿಡಬೇಕು ಅಂತಕ್ಕಂಥದ್ದು ಸೊ ಬಡ ಹಾಗೂ ಮಧ್ಯಮ ವರ್ಗದ ಜನರ ಮಾತುಗಳು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.